ಶಕ್ತಿ ಅಸ್ತ್ರ ಮೀಡಿಯಾ ಕ್ರಿಯೇಷನ್ ವತಿಯಿಂದ ಪೊಲೀಸ್ ಫೋಕಸ್ ಪುಸ್ತಕ ಬಿಡುಗಡೆ ಸಮಾರಂಭ. ಕೃಷಿ ಕ್ಷೇತ್ರದಲ್ಲಿನ ಗಣನೀಯ ಸೇವೆಗಾಗಿ ಮಧುಗಿರಿಯ ಶ್ರೀ ಅಕ್ಕಿಕಾಳು ಶಿವಣ್ಣರವರಿಗೆ 2024ನೇ ಸಾಲಿನ ಪ್ರತಿಷ್ಠಿತ ಆದರ್ಶ ರೈತ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ನಗರದ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿರುವ ನಯನ ಸಭಾಂಗಣದಲ್ಲಿ ಶಕ್ತಿ ಅಸ್ತ್ರ ಮೀಡಿಯಾ ಕ್ರಿಯೇಷನ್ ವತಿಯಿಂದ ಸಂಪಾದಕರಾದ ಎಲ್ ಮಂಜುನಾಥ್ ಸಾರಥ್ಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಪೊಲೀಸ್ ಫೋಕಸ್ ಪುಸ್ತಕ ಬಿಡುಗಡೆ ಸಮಾರಂಭ ಅರ್ಥಪೂರ್ಣವಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಶ್ರಾಂತ ನ್ಯಾಯಮೂರ್ತಿ ಶ್ರೀ ಸಂತೋಷ್ ಹೆಗಡೆ, ಭಾರತೀಯ ಸೇನೆಯ ವಿಶ್ರಾಂತ ಯೋಧರಾದ ಲೆಫ್ಟಿನೆಂಟ್ ಕರ್ನಲ್ ದಿವಾಕರ್ ನಾಯ್ಡು, ವಿಶ್ರಾಂತ ಪೊಲೀಸ್ ಅಧಿಕಾರಿ ಸಂಗ್ರಾಮ್ ಸಿಂಗ್, ಸಮಾಜ ಸೇವಕರಾದ ಸಂಗನ ಬಸಪ್ಪ ಬಿರಾದರ್, ಎಬಿಬಿ ಮಂಜಣ್ಣ, ಹಿರಿಯ ವಕೀಲರಾದ ಎಸ್ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಸಮಾಜದಲ್ಲಿ ಒಂದು ರೀತಿಯ ಶಾಂತಿ ಸೌಹಾರ್ದ ಜಾಸ್ತಿ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ನಾನು ಈ ಕಾರ್ಯಕ್ರಮವನ್ನು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿದ ಸಾಧಕರುಗಳಿಗೆ ಸುವರ್ಣ ಕನ್ನಡಿಗ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರ ಮೂಲಕ ಕೃಷಿ ಕ್ಷೇತ್ರದಲ್ಲಿನ ಗಣನೀಯ ಸೇವೆಗಾಗಿ ಮಧುಗಿರಿಯ ಶ್ರೀ ಅಕ್ಕಿಕಾಳು ಶಿವಣ್ಣರವರಿಗೆ 2024ನೇ ಸಾಲಿನ ಪ್ರತಿಷ್ಠಿತ ಆದರ್ಶ ರೈತ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಗಣ್ಯರು ಪುಷ್ಪಮಾಲಿಕೆಯನ್ನು ಸಮರ್ಪಿಸುತ್ತಿದ್ದಾರೆ. ಧನ್ಯವಾದಗಳು. ಎಚ್ ನಾಗೇಂದ್ರ ಅವರು ಬಳ್ಳಾರಿ. ಹೆಸರು ಶಿವಣ್ಣ ಉರುಫ್ ಅಕ್ಕಿಕಾಳು ಶಿವಣ್ಣ, ಕ್ಷೇತ್ರ ಕೃಷಿ, ಮಧುಗಿರಿ ನಿವಾಸಿಗಳು. ಇವರು ಕರ್ನಾಟಕವೇ ಹೆಮ್ಮೆ ಪಡುವ ರೈತರು. ತಮ್ಮ ಜಮೀನಿಗೆ ರಾಸಾಯನಿಕ ಹೊರತುಪಡಿಸಿ ಸಾವಯವ ಗೊಬ್ಬರದಲ್ಲೇ ಬೆಳೆ ತೆಗೆದು ಸ್ವದೇಶಿ ಉತ್ಪನ್ನಗಳ ಬೆಂಬಲಿತರಾಗಿದ್ದಾರೆ. ಹೀರೆಕಾಯಿ, ಹುಣಸೆ ಹಣ್ಣು ಸಿಪ್ಪೆಯಿಂದ ಬ್ರಷ್ ಸೇರಿದಂತೆ ಹಲವು ದಿನನಿತ್ಯ ಬಳಕೆ ಉತ್ಪನ್ನಗಳ ತಯಾರಿಕೆಯಿಂದ ನಾಡಿನ ಮನೆ ಮಾತಾಗಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರರವರು ಇವರ ಉತ್ಪನ್ನಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಸರ್ಕಾರಗಳು ಇಂತಹ ಮಾದರಿ ರೈತರಿಗೆ ದೇಸಿ ಉತ್ಪನ್ನಗಳಿಗೆ ಮನ್ನಣೆ ಸೂಕ್ತ ಸ್ಥಾನಮಾನ ನೀಡಲಿ ಎಂಬ ಉದ್ದೇಶದಿಂದ ಶಕ್ತಿ ಅಸ್ತ್ರ ಈ ಬಾರಿಯ ಆದರ್ಶ ರೈತ ರತ್ನ ಪ್ರಶಸ್ತಿ ನೀಡಿ ಪುರಸ್ಕರಿಸಲು ಹೆಮ್ಮೆ ಪಡುತ್ತದೆ. ಶಕ್ತಿ ಅಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.